ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ಈ ಒಂದು ವಿಶೇಷವಾಗಿರುವಂತಹ ರೀಡಿಂಗಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ರೀಡಿಂಗ್ ವಿಶೇಷ ಏನು ಅಂತ ಹೇಳಿದ್ರೆ, ಕೆಲವೊಂದು ಸಂಬಂಧಗಳಲ್ಲಿ ಮೌನ ಆವರಿಸಿದಾಗ ಅಥವಾ ಸಂಗಾತಿಯ ನಡವಳಿಕೆಗಳಲ್ಲಿ ಬದಲಾವಣೆ ಕಂಡಾಗ ಫಸ್ಟು ಕಾಡುವಂಥ ಪ್ರಶ್ನೆ ಯಾವುದು? ಅವ್ರು ನಮ್ಮಿಂದ ದೂರ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ ಅಲ್ವಾ? ಸೊ ಇವತ್ತಿನ ರೀಡಿಂಗಲ್ಲಿ ಈ ವಿಷಯದ ಮೇಲೇ ರೀಡಿಂಗ್ನ ಮಾಡೋಣ. ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಹಾಗೆ ಟ್ಯಾರೋ ರೀಡಿಂಗ್ ಇರುತ್ತೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇದೊಂದು ಜನರಲ್ ರೀಡಿಂಗ್ ಆಗಿರುವಂಥದ್ದು. ಇದರಲ್ಲಿ ಯಾವುದೇ ವಿಷಯಗಳು ಬಂದರೂ ಕೂಡ ಇದು ನಿಮ್ಮ ಮಾರ್ಗದರ್ಶನ ಆಗಿರುತ್ತೆ ವಿನಃ, ಅಥವಾ ನಿಮ್ಮ ಎನರ್ಜಿ ಕನೆಕ್ಟ್ ಆಗಿ ಬರುವಂತಹ ಮೆಸೇಜ್ಗಳಾಗಿರುತ್ತೆ ವಿನಃ ಇದು ಪರ್ಸ್ನಲ್ ರೀಡಿಂಗ್ ಅಲ್ಲ. ಓಕೆನಾ? ಸೊ ನಿರ್ಧಾರ ನೀವು ತಗೊಳ್ಬೇಕಿದ್ರೆ ಈ ಜನರಲ್ ರೀಡಿಂಗ್ನ ನೋಡಿಕೊಂಡು ನಿರ್ಧಾರ ತಗೊಳ್ಳುವಂಥದ್ದಲ್ಲ. ಓಕೆ, ಸೊ ಇದು ಕೇವಲ ನಿಮಗೆ ಮಾರ್ಗದರ್ಶನ ಆಗಿ ಈ ರೀಡಿಂಗ್ ಇರುತ್ತೆ. ಯಾರಿಗೆ ಪರ್ಸ್ನಲ್ ರೀಡಿಂಗ್ ಬೇಕಾಗಿದೆ, ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರಿಗೆ ವಾಟ್ಸಪ್ ಮಾಡಿಬಿಟ್ಟು ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಹಾಗೆ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋಕ್ಕೆ ಪ್ರತಿಯೊಬ್ಬರು ಕೂಡ ನಿಮ್ಮ ಮನಸ್ಸಲ್ಲಿ ಯೋಚನೆ ಮಾಡಿ ಹಾಗೆ ಫೀಲ್ ಮಾಡ್ತಾ ವಿಶ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಫೀಲ್ ಮಾಡ್ತಾ ಎನರ್ಜಿನ ರಿಸೀವ್ ಮಾಡ್ಕೊಳ್ತಾ ರೀಬರ್ತ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಕನ್ನಡದಲ್ಲಿ ಪುನರ್ಜನ್ಮ, ಇಂಗ್ಲೀಷಲ್ಲಿ ರೀಬರ್ತ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕ್ ಹಾಕ್ತೀರಾ, ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಹೊಸದಾಗಿ ಜಾಯ್ನ್ ಆಗಿರುವಂಥ ಕೆಲವೊಬ್ಬರಿಗೆ ಗೊತ್ತಿರಲ್ಲ, ಸೊ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ಕಮೆಂಟಲ್ಲಿ ಹೇಳೋದು, ಅವ್ರು ಹಾಗೆ ಮಾಡ್ತಿದ್ದಾರೆ ಹೀಗೆ ಮಾಡ್ತಿದ್ದಾರೆ ಅಂತ ಹೇಳುವಂಥದ್ದು, ಅಥವಾ ನಾನು ಹೇಳಿರುವಂತಹ ಕಮೆಂಟ್ ಲೈನ್ ಎದುರಿಗೆ ಅಳೋ ಚಿತ್ರ ಹಾಕೋದು, ಮತ್ತೊಂದು ಚಿತ್ರ ಹಾಕೋದೆಲ್ಲ ಮಾಡೋಕ್ಕೆ ಹೋಗಬಾರ್ದು ಯಾವುದೇ ಕಾರಣಕ್ಕೂ. ಓಕೆ, ಸೊ ನಿಮ್ಮಿಂದ ಪಾಸಿಟಿವ್ ಹೊರಗೆ ಹೋಗಬೇಕು, ನೀವು ಪಾಸಿಟಿವ್ನ ರಿಸೀವ್ ಮಾಡ್ಕೊಳ್ಬೇಕು, ಅಷ್ಟರಲ್ಲೇ ಇರಲಿ ನಿಮ್ಮ ಗಮನ. ಓಕೆನಾ? ನಿಮ್ಮ ನೆಗೆಟಿವ್ ಥಾಟ್ಸ್ನೆಲ್ಲ ಇಲ್ಲಿ ಬಂದು ರಿಲೀಸ್ ಮಾಡೋದು ಬೇಡ. ಓಕೆ, ಸೊ ಇದು ಹೊಸದಾಗಿ ಯಾರು ಜಾಯ್ನ್ ಆಗಿದ್ರೆ ನಿಮಗೆ ಹೇಳ್ತಾ ಇರುವಂಥದ್ದು. ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆನೇ ಇನ್ನು ಕೇವಲ ನಿಮಗೆ 1 ವಾರಗಳು ಮಾತ್ರ ನಿಮಗೆ ಅವಕಾಶ ಇರುತ್ತೆ 7 ಚಕ್ರ ಧ್ಯಾನ ಸಾಧನೆ ಈ ಒಂದು ಕ್ಲಾಸಿಗೆ ಜಾಯ್ನ್ ಆಗೋದಕ್ಕೆ. ಯಾಕೆ ನಾನು ಪದೇ ಪದೇ ಹೇಳ್ತೀನಿ ಅಂತ ಹೇಳಿದ್ರೆ, ಇದು ನಿಮಗೆ ನಿಮ್ಮ ಲೈಫಲ್ಲೇ ಒಂದು ಸ್ಟೆಪ್ ತಗೊಳ್ಳುವಂತಹ ಒಂದು ಟರ್ನಿಂಗ್ ಪಾಯಿಂಟ್ ಆಗಿರ್ಬೋದು ಈ ಕ್ಲಾಸ್. ಓಕೆನಾ? ಈ ಕ್ಲಾಸಲ್ಲಿ ಎಲ್ಲೋ ನೋಡಿಕೊಂಡು ನಿಮಗೆ ಹೇಳ್ಕೊಡ್ತಾ ಇರೋದಲ್ಲ, ಇದು ಸ್ವತಃ ನನ್ನ ಅನುಭವ, ನನ್ನ ಒಂದು ವಿಷಯದ ಮೇಲೆ ಏನಿದೆ ವಿಷಯ ಅಂದರೆ ನಾನು ಏನು ಕಲ್ತಿದ್ದೀನಿ, ನನ್ನ ಎಕ್ಸ್ಪೆರಿಮೆಂಟ್ ಹೇಗಿದೆ, ನನಗೇನು ಹೇಗೆಲ್ಲ ಎಕ್ಸ್ಪೆರಿಮೆಂಟ್ ಆಗಿದೆ ನನ್ನ ಮೇಲೆ, ಅದೆಲ್ಲವನ್ನ ನೋಡಿ ಅಲ್ಲೆಲ್ಲೋ ಇತ್ತು, ಇಲ್ಲಿ ಬಂದು ಬಿತ್ತು ನೀರಲ್ಲಿ. ಹಾಗೇನೆ ಅಲ್ಲಿ ಆರಾಮಾಗಿ ಓಡಾಡ್ಕೊಂಡಿತ್ತಲ್ವ, ಇಲ್ಲಿ ಬಂದು ಬಿತ್ತು. ನೋಡಿ ಜೀವನ ಹೇಗೆ ಅಂತ ಹೇಳಿದ್ರೆ, ಸುಮ್ಮನೆ ಅನಾವಶ್ಯಕ ತಂದು ಸಮಸ್ಯೆನ ಹಾಕ್ಕೊಳ್ಳೋದು. ಈ ನೀರಲ್ಲಿ ಬಂದು ಬೀಳ್ಬೇಕಿತ್ತ ಇದಕ್ಕೆ, ಈ ಜೀವಿಗೆ? ಈಗ ನಾನು ಮಾಡ್ತಿರೋ ಕೆಲಸ ಇದೇ ಥರ ನೋಡಿ, ಕಾಣಿಸ್ತಾ ಇದೆಯಾ? ಕಷ್ಟದಲ್ಲಿ ಬಿದ್ದೋರಿನ ಕೈಯಲ್ಲಿ ಹಿಡಿದು ಎತ್ತುವಂಥ ಕೆಲಸ ನಿಮಗೆ ಇಲ್ಲಿ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬೇಕಿದ್ರೇ ಬಂತು ಅದು ವಿಷಯ. ಸೊ ವಿಷಯ ಇಷ್ಟೇನೆ, ನೀವೆಲ್ಲೋ ದಾರಿ ತಪ್ಪು ಹೋಗ್ತಾ ಇರ್ತೀರಾ, ಬಂದೆಲ್ಲೋ ಸಮಸ್ಯೆ ಬಿದ್ದು ಹೋಗ್ತೀರಾ. ಹೀಗೆ ಯಾವುದೋ ಒಂದು ಕಾಣದೇ ಇರುವಂತಹ ಕೈ ನಿಮಗೆ ಸಹಾಯ ಮಾಡುತ್ತೆ. ಓಕೆ, ಸೊ ಕಷ್ಟ ಸಮಯದಲ್ಲಿ ಯಾರು ನಮಗೆ ಸಹಾಯ ಮಾಡ್ತಾರೆ ಅವರೇ ನಮ್ಮ ಬಂಧು ಅಲ್ವಾ? ಇದು ನಾವು ಕೇಳಿರ್ತೀವಿ, ನೋಡಿರ್ತೀವಿ. ಸೊ ಈ ಕ್ಲಾಸ್ ನಿಮಗೆ ನಿಮ್ಮ ಲೈಫನ್ನೇ ಟರ್ನಿಂಗ್ ಪಾಯಿಂಟ್ ಹೇಳಿದೆ ಒಂದು ವಿಷಯ. ಇನ್ನೊಂದೇನು ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಯಾವುದೂ ಒಂದು ಸಮಸ್ಯೆ ಅಂತೂ ಇರಲ್ಲ, ಬೇಕಾದ ಸಮಸ್ಯೆಗಳಿರುತ್ತೆ. ಬರೀ ರಿಲೇಷನ್ಶಿಪ್ ಸಮಸ್ಯೆ ಒಂದೇ ಇರಲ್ಲ, ಹಣಕಾಸಿಂದು ಸಮಸ್ಯೆ ಇರುತ್ತೆ, ಬ್ಲಾಕೇಜಸ್. ನಾನು ಹೇಳಿದೆ ಅಲ್ವಾ, ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ನೀವು ಹೋಗ್ತಿರೋಂಥ ದಾರಿಯಲ್ಲಿ ಕಸ ಕಡ್ಡಿಗಳಿದ್ರೆ ನಡ್ಕೊಂಡು ಹೋಗೋದಿಕ್ಕೆ ತುಂಬ ಕಷ್ಟ ಆಗುತ್ತೆ, ಅದನ್ನು ತೆಗೆದು ಕ್ಲೀನ್ ಮಾಡ್ಕೊಳ್ತಾ ಹೋಗ್ತೀರಾ ಅಲ್ವಾ? ನಿಮ್ಮ ಲೈಫಲ್ಲೂ ಹಾಗೇನೆ ಚಕ್ರಗಳ ಬ್ಲಾಕೇಜ್ ಆದಾಗ ನಿಮ್ಮ ಲೈಫು ಸರೀಸಾಗಿ ಹೋಗೋದಿಕ್ಕಾಗಲ್ಲ. ಓಕೆ, ಆ ಚಕ್ರಗಳೆಲ್ಲ ಬ್ಲಾಕೇಜಸ್ ಕ್ಲಿಯರ್ ಆದಮೇಲೆ ಆಟೋಮೆಟಿಕಲಿ ಎಲ್ಲ ರೀತಿಯಾದಂಥ ಬದಲಾವಣೆಗಳು ಆಗ್ತಾ ಬರುತ್ತೆ. ಸ್ವತಃ ಅದು ನನಗೆ ಆಗಿರುವಂತಹ ಅನುಭವ ಅದು. ಓಕೆ, ಅದನ್ನೇ ನಾನು ನಿಮಗೆ ಹೇಳ್ಕೊಡ್ತಿರೋವಂಥದ್ದು. ಎಲ್ಲೋ ನೋಡ್ಕೊಂಡು ಕೇಳ್ಕೊಂಡು ಕಲ್ತ್ಕೊಂಡು ನಿಮಗೆ ಹಿಂಗೆ ಮಾಡಿದ್ರೆ ಹಿಂಗಾಗತ್ತೆ, ಹಿಂಗೆ ಮಾಡಿದ್ರೆ ಹಿಂಗಾಗತ್ತೆ ಹೇಳ್ತಾ ಇಲ್ಲ. ಓಕೆನಾ? ಸೊ ಯಾರು ಕೂಡ ಮಿಸ್ ಮಾಡ್ಕೊಳ್ತೇನೆ ಜಾಯಿನ್ ಆಗಿ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕ್ಲಾಸ್ ಆಗಿರುತ್ತೆ. ಸೊ ಕೆಲವೇ ದಿನಗಳು, ಇನ್ನು ನೆಕ್ಸ್ಟ್ ನಾನು ಈ ಕ್ಲಾಸನ್ನು ಯಾವಾಗ ಮಾಡ್ತೀನಿ ಅಂತ ಗೊತ್ತಿರಲ್ಲ. ಸೊ ಇವಾಗ ನಿಮಗೆ ಸಿಕ್ಕಿದೆ, ನಿಮ್ಮ ಕಣ್ಣೆದ್ರಿಗೆ ಕಾಣಿಸ್ತಿದೆ, ಕಿವಿಯಲ್ಲಿ ಕೇಳ್ತಾ ಇದ್ದೀರಾ, ಬಟ್ ಅಂತ ಜಾಯಿನ್ ಆಗಿ ಇಂಟ್ರೆಸ್ಟ್ ಅವರು. ಓಕೆ, ಥ್ಯಾಂಕ್ ಯು. ರೀಡಿಂಗ್ ಸ್ಟಾರ್ಟ್ ಮಾಡೋಣ ಇವಾಗ.
ಕಣ್ಮುಚ್ಚಿ ನೀವು ಯಾವ ವ್ಯಕ್ತಿ ಬಗ್ಗೆ ರೀಡಿಂಗ್ನ ನೋಡಬೇಕು ಕೇಳಬೇಕಂತ ಇದ್ರೆ ಆ ವ್ಯಕ್ತಿಯ ಹೆಸರನ್ನು ಮನಸ್ಸಲ್ಲೇ 3 ಸಲ ಹೇಳ್ಕೊಳ್ಳಿ. ಮೊದಲನೇದಾಗಿ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ಕೊಳ್ಳಿ. ಈ ಒಂದು ರೀಡಿಂಗ್ ನಿಮ್ಮವರೆಗೆ ತಲುಪಿದೆ ಅಲ್ವಾ? ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಇಲ್ಲಿ ಬರ್ತಿರುವಂಥದ್ದು ಒಂದಷ್ಟು ಕನ್ಫ್ಯೂಷನ್ಸ್ ನಿಮ್ಮ ಪರ್ಸನ್ ಮೈಂಡಲ್ಲಿ ಇರುವಂಥದ್ದು. ಓಕೆ, ಅವ್ರು ನಿಮ್ಮನ್ನ ಬಿಟ್ಟು ಹೋಗಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ರು ಕೂಡ ಆ ಯೋಚನೆಯಲ್ಲಿ ದ್ವೇಷ ಅನ್ನುವಂಥದ್ದಂತೂ ಇಲ್ಲ ಇಲ್ಲಿ. ಬದಲಾಗಿ ಅವ್ರ ಪರಿಸ್ಥಿತಿಯ ಒತ್ತಡದಿಂದ ಅವ್ರು ನಿಮ್ಮನ್ನ ಬಿಟ್ಟು ಹೋಗಬೇಕು ಅಂತ ಇಲ್ಲಿ ಯೋಚನೆನ ಮಾಡ್ತಾ ಇದ್ದಾರೆ. ಪರಿಸ್ಥಿತಿ ಅವರಿಗೆ ಒಂದಷ್ಟು ಕೆಟ್ಟದಾಗಿದೆ. ನಿಮ್ಮ ಕೆಲವೊಂದಷ್ಟು ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಪರ್ಸನ್ ಎನರ್ಜಿಯಲ್ಲಿ ಪರಿಸ್ಥಿತಿಗಳು ತುಂಬಾ ಕೆಟ್ಟದಾಗಿದೆ. ಹಾಗಾಗಿ ಅವ್ರು ಇಲ್ಲಿ ನಿಮ್ಮನ್ನ ಬಿಟ್ಟು ಹೋಗಬೇಕು ಅನ್ನೋಂಥ ಆಲೋಚನೆನ ಮಾಡ್ತಾ ಇದ್ದಾರೆ. ಓಕೆ, ಇಲ್ಲಿ ಕೆಲವೊಬ್ರು ಎನರ್ಜಿಲಿ ಕನೆಕ್ಟ್ ಮಾಡಿದಾಗ, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಇದು ನಿಮ್ಮ ಮತ್ತು ನಿಮ್ಮ ಪರ್ಸನ್ ಜೊತೆಗೆ ಬೆಳೆದಿರುವಂತಹ ಕೆಲವೊಂದಷ್ಟು ಕಮ್ಯುನಿಕೇಶನ್, ಸಂವಹನದ ಕೊರತೆ, ಕಮ್ಯುನಿಕೇಶನ್ ಎಲ್ಲೋ ಒಂದ್ ಕಡೆ ಕಡಿಮೆ ಆಗಿದೆ. ಅವರು ಅವ್ರ ಫೀಲಿಂಗ್ಸ್ನ ನಿಮ್ಮ ಹತ್ರ ಹೇಳ್ಕೊಳಕ್ಕಾಗದೇನೆ ಇಲ್ಲಿ ಅವ್ರ ಮನಸ್ಸೊಳಗಡೆನೆ ಮೌನವಾಗಿ ನಿಮ್ಮಿಂದ ದೂರ ಸರಿಬೇಕು ಅನ್ನೋಂಥ ಒಂದು ಆಲೋಚನೆನ ಅವ್ರು ಇಲ್ಲಿ ಮಾಡ್ತಾ ಇದ್ದಾರೆ. ದಟ್ ಮೀನ್ಸ್ ಅವರ ಫೀಲಿಂಗ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಬಿಡ್ತಾ ಇಲ್ಲ. ಆ್ಯಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಏನು ಅಂತ ಹೇಳಿದ್ರೆ, ನೀವು ಅವರಿಗೆ ಅವ್ರ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳೋಕೆ ಒಪ್ಪಿಗೆ ಕೊಟ್ಟರು ಅಥವಾ ಅಷ್ಟು ಕಂಫರ್ಟ್ ಝೋನ್ ನೀವು ಮಾಡಿಕೊಟ್ರು ಕೂಡ ಅವ್ರು ಎಕ್ಸ್ಪ್ರೆಸಿವ್ ಆಗಿಲ್ಲ ಇಲ್ಲಿ. ಅವ್ರು ಎಲ್ಲೋ ಒಂದು ಕಡೆ ಯಾವುದೋ ಒಂದು ಟ್ರಾಮಾದಲ್ಲಿ ಸಿಗಾಕೊಂಡಿರುವಂಥ ಒಂದು ಎನರ್ಜಿ ಕೂಡ ಇದೆ ನಿಮ್ಮ ಪರ್ಸನ್ ಎನರ್ಜಿಯಲ್ಲಿ. ಓಕೆ, ಇಲ್ಲಿ ಕೆಲವೊಂದಷ್ಟು ನಿಮ್ಮ ಪಾರ್ಟ್ನರ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಒಂದಷ್ಟು ಜನಕ್ಕೆ ಫ್ರೀಡಮ್ ಅನ್ನೋಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿದೆ ಅಂತ ಇಲ್ಲಿ ಕಾಣಿಸ್ತಿದೆ. ಎಲ್ಲೋ ಒಂದು ಕಡೆ ನೀವು ಓವರ್ ಪೊಸೆಸಿವ್ ಆಗಿದ್ರೆ ಈ ವ್ಯಕ್ತಿ ಜೊತೆಗೆ ತುಂಬ ಕಂಟ್ರೋಲ್ ಮಾಡ್ತಿದ್ದೀರಾ, ಅಥವಾ ಹೀಗೆ ಇರು, ನನ್ನ ಜೊತೆಗೆ ಇವಾಗಲೇ ಇರು, ಅಥವಾ ಇಷ್ಟೊತ್ತಿಗೆ ಮಾತಾಡಬೇಕು, ಹೀಗೆ ಇರಬೇಕು, ಸಮಥಿಂಗ್ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ, ಅಂದರೆ ನಿಮ್ಮ ಎನರ್ಜಿಲಿ ಕನೆಕ್ಟ್ ಮಾಡಿದಾಗ ನಿಮ್ಮ ಪರ್ಸನಿಗೆ ಎಲ್ಲೋ ಒಂದು ಕಡೆ ತುಂಬ ಏನು ದಿಗ್ಬಂಧನ ಹಾಕಿ ಕೂರಿಸಿರೋ ಥರ ಇಲ್ಲಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಅವರಿಗೆ ಎಲ್ಲೋ ಒಂದು ಕಡೆ ಅವರಿಗೆ ಸ್ವತಂತ್ರ ಅನ್ನುವಂಥದ್ದು, ಫ್ರೀಡಮ್ ಅನ್ನುವಂಥದ್ದು ಬೇಕಾಗಿದೆ ಅನ್ನೋಂಥ ಒಂದು ಎನರ್ಜಿ ಕಾಣಿಸ್ತಾ ಇದೆ ಇಲ್ಲಿ. ಹಾಗಾಗಿ ಅವ್ರು ನಿಮ್ಮಿಂದ ದೂರ ಹೋಗೋದಕ್ಕೆ ಬಯಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಅವರಿಗೆ ಉಸಿರು ಕಟ್ಟಿಸುವಂಥದ್ದು, ಈ ಸಂಬಂಧದಲ್ಲಿ ಅವರಿಗೆ ಎಲ್ಲೋ ಒಂದು ಕಡೆ ಉಸಿರು ಕಟ್ಟಿಸ್ತಾ ಇದೆ. ಆ ಫೀಲ್ನ ಅವ್ರು ಇಲ್ಲಿ ಮಾಡ್ತಾ ಇದ್ದಾರೆ. ನಿಮ್ಮ ಪರ್ಸನಿಗೆ ಸ್ವಲ್ಪ ಟೈಮ್ ಕೊಡೋದು ತುಂಬ ಇಂಪಾರ್ಟೆಂಟ್. ಟೈಮ್ ಕೊಡೋದು ಅಂತ ಹೇಳಿದ್ರೆ ಅವರ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕಿರ್ಬೋದು, ಅಥವಾ ಅವ್ರಿಗೆ ಸ್ವಲ್ಪ ಸರಿ ಆಗೋದಕ್ಕಿರ್ಬೋದು, ಹೀಲ್ ಆಗೋದಕ್ಕಿರ್ಬೋದು, ಅವರಿಗೆ ನೀವು ಟೈಮ್ನ ಕೊಡಬೇಕಾಗಿದೆ. ಅವ್ರು ನಿಮ್ಮ ಹತ್ರ ಕೇಳಿರ್ಬೋದು ಕೂಡ, ನಂಗೆ ಸ್ವಲ್ಪ ಟೈಮ್ ಕೊಡು ಅಂತ ಇಲ್ಲಿ ಅವರು ರಿಕ್ವೆಸ್ಟ್ ಕೂಡ ಮಾಡಿರ್ಬೋದು. ರಿಕ್ವೆಸ್ಟ್ ಮಾಡಿದ್ರು ಕೂಡ ನೀವು ಮೇಲಿನ ಮೇಲೆ ಕಾಲ್ ಮಾಡಿ ಅವ್ರನ್ನ ಹಿಂಸೆ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಕಾಣಿಸ್ತದೆ. ನನ್ನ ಜೊತೆ ಮಾತಾಡು, ನನಗೆ ಬಿಟ್ಟು ಹೋಗ್ಬೇಡ ಅಂತ ಇಲ್ಲಿ ತುಂಬ ಟಾರ್ಚರ್ ಮಾಡ್ತಿರೋಂಥ ಒಂದು ಎನರ್ಜಿ ಇದೆ. ಸೊ ಹಾಗಾಗಿ ಅವರೆಲ್ಲ ಒಂದು ಕಡೆ ನಿಮ್ಮ ನಂಬರ್ನ ಬ್ಲಾಕ್ ಮಾಡಿರುವಂಥದ್ದು, ನೀವು ಕಾಲ್ ಮಾಡಿದ್ರು ಅವ್ರು ಪಿಕ್ ಮಾಡದಿರುವಂಥದ್ದು, ತುಂಬ ಅವಾಯ್ಡ್ ಮಾಡ್ತಿರುವಂಥದ್ದು, ಕಾಲ್ಸ್ ಮೆಸೇಜ್ ಎಲ್ಲ ಈ ಥರದ ಎನರ್ಜಿಲಿ ಬರ್ತಾ ಇದೆ. ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರಬಹುದು? ಆರ್ ಲೆಟರ್, ಜೆ ಲೆಟರ್, ಜಿ ಲೆಟರ್, ವಿ ಲೆಟರ್, ಡಿ ಲೆಟರ್, ಎನ್ ಲೆಟರ್, ಎಸ್ ಲೆಟರ್, ಎಂ ಲೆಟರ್, ಪಿ, ಐ, ಸಿ, ಬಿ, ಕೆ, ಎಲ್, ಯು, ಎಕ್ಸ್. ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆನೂ ಇಲ್ಲಿ ರೀಡಿಂಗ್ನ ನೋಡ್ತಾ ಇರಬಹುದು ನೀವು. ಓಕೆ, ಸೊ ಡೇಟ್ ಆಫ್ ಬರ್ತ್ ನೋಡಿದಾಗ, ಡೇಟ್ ಆಫ್ ಬರ್ತ್ 3/1/28/10. ಓಕೆ, ಯಾರೆಲ್ಲ ನಿಮ್ಮ ಪರ್ಸನ್ 1ನೇ ತಾರೀಕಲ್ಲಿ ಹುಟ್ಟಿದ್ದಾರೆ, ಅಥವಾ 10ನೇ ತಾರೀಕಲ್ಲಿ ಹುಟ್ಟಿದ್ದಾರೆ, ಅಥವಾ 19ನೇ ತಾರೀಕಲ್ಲಿ ಹುಟ್ಟಿದ್ದಾರೆ, ಅವರಿಗಂತೂ ತುಂಬ ನೀವು ಟಾರ್ಚರ್ ಮಾಡ್ತಾ ಇದ್ದೀರಾ, ಹೀಗೆ ಇರ್ಬೇಕು ಲೈಫಲ್ಲಿ ಅನ್ನೋ ಥರ. ಸೊ ಅವ್ರು ಹೆಚ್ಚಾಗಿ ನಿಮ್ಮಿಂದ ದೂರ ಸರಿಯೋದಕ್ಕೆ ನೋಡ್ತಿದ್ದಾರೆ. 28ನೇ ಡೇಟ್ ಕೂಡ ಅಷ್ಟೇ, ನಿಮ್ಮ ಪರ್ಸನ್ ಡೇಟ್ ಆಫ್ ಬರ್ತ್ 28. ಆಲ್ಮೋಸ್ಟ್ ಈ ನಂಬರ್ ಡೇಟ್ ಆಫ್ ಬರ್ತ್ ಏನಂತ ಹೇಳಿದ್ರೆ ಆದಷ್ಟು ಫ್ರೀಡಮ್ ಆಗಿರೋದಕ್ಕೆ, ಫ್ರೀ ಆಗಿರೋದಕ್ಕೆ ಇಷ್ಟಪಡ್ತಾರೆ. ನೀನು ಹೀಗೆ ಇರು ಅಂತ ಹೇಳ್ಬಿಟ್ಟು ಏನಾದರೂ ಹೇಳಿದ್ರೆ ಅವರು ನೀನು ಬೇಡ, ನಿನ್ನ ಲವ್ ಬೇಡ, ನಿನ್ನ ಏನು ಬೇಡ, ನಾನು ಬಿಟ್ಟು ಹೋಗ್ಬಿಡ್ತೀನಿ ಅನ್ನೋವಂಥ ಪರಿಸ್ಥಿತಿಗೆ ಅವ್ರು ಬರ್ತಾರೆ. ಓಕೆ,
ಸೊ ಕೇರ್ಫುಲ್ ಆಗಿರಿ ಈ ಡೇಟ್ ಆಫ್ ಬರ್ತ್ ನಿಮ್ಮ ಪರ್ಸನಲ್ಲಿ ಇದೆ ಅಂತ ಹೇಳಿದ್ರೆ. ಓಕೆ, ನೆಕ್ಸ್ಟ್ ಒನ್ 23, 25, 16, 31, 29, 27, 22, 6, 12, 11. ಓಕೆ, ನೋಡೋಣ ಟ್ಯಾರೋಲಿ ಏನು ಬರುತ್ತೆ ಅಂತ. ಒಂದಷ್ಟು ರಿವ್ಯೂಗಳನ್ನು ಮಾಡ್ತಾ ಇದ್ದೀರಾ, ವೆರಿ ಗುಡ್. ಹೀಗೆ ಮುಂದುವರಿಸಿ, ಚೇಂಜಸ್ ಆಗುತ್ತೆ ಖಂಡಿತ ನಿಮ್ಮ ಲೈಫಲ್ಲಿ. ಕೆಲವೊಂದಷ್ಟು ಸತ್ಯಗಳು ಕೂಡ ಗೊತ್ತಾಗುತ್ತೆ. ಓಕೆ, ಏನಕ್ಕೆ ನಿಮ್ಮ ಪರ್ಸನಿಂದ ದೂರ ಆದರು, ನಿಮ್ಮಿಂದ ದೂರ ಆದರು, ಅಥವಾ ಅವ್ರು ಯಾಕೆ ಈ ಥರ ಬಯಸ್ತಾ ಇದ್ದಾರೆ ದೂರ ಆಗೋದಕ್ಕೆ, ಪ್ರತಿಯೊಂದು ಕೂಡ ಡೀಟೇಲ್ ಆಗಿ ನಿಮಗೆ ಕೆಲವೊಂದಷ್ಟು ಸತ್ಯಗಳು ಈ ಒಂದು 41 ಡೇಸಲ್ಲಿ ಗೊತ್ತಾಗುವಂತಹ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. 6 of Swords, the Moon, the Star, King of Wands, 7 of Swords, the Sun, the High Priestess, 9 of Pentacles. ಬಾಟಮ್ ಆಫ್ ದ ಕಾರ್ಡ್ ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ ಇಲ್ಲಿ. ಓಕೆ, ನೋಡ್ಬೋದು ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಫಸ್ಟ್ ಕಾರ್ಡ್ ನಿಮಗೆ 6 ಆಫ್ ಸಾರ್ಟ್ಸ್ ಬಂದಿದೆ. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಯಲ್ಲಿ ಈಗಾಗಲೇ ಒಂದಷ್ಟು ನೋವುಗಳನ್ನು ಅನುಭವಿಸಿರುವಂತಹ ಒಂದು ಎನರ್ಜಿ ಇದೆ. ಆ ನೋವುಗಳಿಂದ ಹೊರಗೆ ಬರ್ತಿರುವಂಥದ್ದು ಅಂದರೆ ಅವ್ರಿಗೆ ಆಲ್ರೆಡಿ ಪಾಸ್ಟ್ ರಿಲೇಷನ್ಶಿಪ್ಪಲ್ಲಿ ಟೂ ಮಚ್ ಆಗಿರುವಂತಹ ಪೇಯ್ನನ್ನ ಅವ್ರ ಪಾರ್ಟ್ನರ್ ಅವ್ರಿಗೆ ಕೊಟ್ಟಿದ್ದಾರೆ. ತುಂಬ ಆಟಾಡಿಸಿರುವಂಥದ್ದು ಆ್ಯಂಡ್ ಎಮೋಷ್ನಲಿ ಅವರನ್ನ ತುಂಬ ಹರ್ಟ್ ಮಾಡಿರುವಂಥದ್ದು, ಎಮೋಷ್ನಲಿ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಿರುವಂಥದ್ದು, ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅವ್ರಿಗೆ ತುಂಬ ಹರ್ಟ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿರುವಂಥದ್ದು ಎಮೋಷ್ನಲಿ. ಈ ಥರದ ಒಂದು ಟ್ರಾಮಾದಲ್ಲಿ ನಿಮ್ಮ ಪರ್ಸನ್ ಸಿಗಾಕೊಂಡಿದ್ರು. ಅದರಿಂದ ಗುಣ ಆಗ್ತಿರುವಂಥದ್ದು, ಆ ನೋವುಗಳಿಂದ ಹೊರಗೆ ಬರ್ತಿರುವಂಥದ್ದು, ನೋವುಗಳು ಗುಣ ಆಗ್ತಿರುವಂಥ ಒಂದು ಎನರ್ಜಿಲಿ ಬರ್ತಿದೆ ಕೆಲವೊಬ್ಬರ ಎನರ್ಜಿಯಲ್ಲಿ. ಹಾಗೆ ಇಲ್ಲಿ ನಿಮ್ಮ ಪರ್ಸನ್ ಬಿಟ್ಟು ಹೋಗುವಂತಹ ಯೋಚನೆ ಮಾಡಿದ್ರೂ ಕೂಡ ಅವ್ರ ಮನಸ್ಸಲ್ಲಿ ಒಂದು ನಿಮ್ಮ ಮೇಲೆ ಪ್ರೀತಿ ಅನ್ನುವಂಥದ್ದು ಜೀವಂತವಾಗಿದೆ. ಸರಿನಾ? ನೋಡ್ಬೋದು ದ ಸನ್ ಕಾರ್ಡ್ ಇದೆ, ಹಾಗೆಯೇ ಇಲ್ಲಿ ದ ಸ್ಟಾರ್ ಕಾರ್ಡ್ ಕೂಡ ಬರ್ತಿದೆ. ನಕ್ಷತ್ರ ಹಾಗೆ ಸೂರ್ಯನ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಇಲ್ಲಿ ಬರ್ತಿರುವಂಥದ್ದು. ಅವ್ರು ಬಿಟ್ಟು ಹೋಗ್ಬೇಕಂತ ಯೋಚನೆ ಮಾಡಿದ್ರೂ ಕೂಡ ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಒಂದು ಪ್ರೀತಿಯ ಭಾವನೆ ಇದೆ, ಪ್ರೀತಿಯನ್ನು ಜೀವಂತವಾಗಿದೆ. ಸದ್ಯಕ್ಕೆ ಅವರು ಹೀಲ್ ಆಗುವಂಥ ಪ್ರಯತ್ನದಲ್ಲಿ ಇದ್ದಾರೆ. ಅವ್ರಿಗೆ ಸ್ವಲ್ಪ ಟೈಮ್ ಕೊಡೋದು ತುಂಬ ಇಂಪಾರ್ಟೆಂಟ್. ಕ್ಯಾಂಡಲ್ ವ್ಯಾಕ್ಸಲ್ಲೂ ಕೂಡ ನಿಮಗೆ ಅದೇ ಎನರ್ಜಿ ಬಂದಿದೆ. ಕೆಲವೊಬ್ಬರಿಗೆ ಇಲ್ಲಿ ಹೀಲಿಂಗ್, ನಿಮ್ಮ ಪರ್ಸನ್ ಹೀಲ್ ಆಗೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಅವರಿಗೆ ನೀವು ಟೈಮ್ ಕೊಡೋದು ಅತಿ ಮುಖ್ಯವಾಗಿದೆ ಅನ್ನುವಂಥ ಒಂದು ಎನರ್ಜಿ ಬರ್ತಿದೆ. ಅವರಿಗೆ ಇರಿಟೇಟ್ ಮಾಡ್ದೇನೆ ಆದಷ್ಟು ನಿಮ್ಮಷ್ಟಕ್ಕೆ ನೀವಿದ್ದು ಎಲ್ಲೂ ಹೋಗಲ್ಲ. ನಿಮ್ಮ ಪರ್ಸನ್ ಕೈ ಬಿಟ್ಟು ಎಲ್ಲೂ ಹೋಗಲ್ಲ. ಅವ್ರು ಕಾಲ್ ಮಾಡಿಲ್ಲ, ಮೆಸೇಜ್ ಮಾಡಿದ ತಕ್ಷಣ ಎಲ್ಲೂ ಬಿಟ್ಟು ಹೋಗೋದಿಲ್ಲ. ಸ್ವಲ್ಪ ಅವರಿಗೆ ಹೀಲ್ ಆಗೋದಕ್ಕೆ ಸಮಯ ಕೊಡಿ. ನಿಮ್ಮ ಹಾಗೆ ಅವರು ಅನ್ನೋದನ್ನ ಫೀಲ್ ಮಾಡಿ. ಈಗ ನಿಮಗೆ ಯಾರೋ ಬಂದು ಇರಿಟೇಟ್ ಮಾಡ್ತಿದ್ರೆ ನೀವೇನು ಮಾಡ್ತೀರಾ? ಅವ್ರಿಗೊಂದು ಬೈತೀರಾ, ಅಥವಾ ಅವರನ್ನು ಬ್ಲಾಕ್ ಮಾಡ್ತೀರಾ, ಅಥವಾ ಅವ್ರನ್ನ ದೂರ ಸರಿಯೋದಕ್ಕೆ ನೋಡ್ತೀರಾ? ರೈಟ್? ಹಾಗೇನೆ ಇಲ್ಲಿ ನಿಮ್ಮ ಪರ್ಸನ್ಗೆ ಫೀಲ್ ಆಗ್ತಿರುವಂಥದ್ದು. ಸ್ವಲ್ಪ ಅವರ ಭಾವನೆನ ನೀವು ರೆಸ್ಪೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಇಲ್ಲಿ ಬರ್ತಿದೆ. ಇನ್ನು ಕೆಲವೊಬ್ರು ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ 7 ಆಫ್ ಸಾರ್ಟ್ಸ್ ಎನರ್ಜಿ, ಹಾಗೆ ದ ಹೈ ಪ್ರಿಸ್ಟರ್ಸ್ ಎನರ್ಜಿ ಆ್ಯಂಡ್ ದ ಮೂನ್ ಕಾರ್ಡ್ ಬರ್ತಿದೆ. ಬಾಟಮ್ ಆಫ್ ದ ಕಾರ್ಡ್ ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಕೂಡ ಬರ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಈ ಕಾರ್ಡ್ಸ್ ಎನರ್ಜಿ ನೇರವಾಗಿ ನಿಮಗೆ ದೂರ ಸರಿತಿರುವಂಥದ್ದು, ದೂರ ನಡೀತಿರುವುದನ್ನ ಸೂಚಿಸ್ತಾ ಇರುವಂತಹ ಒಂದು ಎನರ್ಜಿ ಇದೆ ಇಲ್ಲಿ. ಹೌದು, ಅವರು ನಿಮ್ಮ ಪರ್ಸನ್ ಏನಿದ್ದಾರೆ ಈ ಒಂದು ಸಂಬಂಧದಿಂದ ಹೊರ ಬರೋದಕ್ಕೋಸ್ಕರನೇ ಅವ್ರು ಇಲ್ಲಿ ವೇಟ್ ಮಾಡ್ತಿರುವಂಥದ್ದು. ಮಾನಸಿಕವಾಗಿ ಸಿದ್ಧ ಆಗ್ತಾ ಇದ್ದಾರೆ ನಿಮ್ಮ ರಿಲೇಶನ್ಶಿಪ್ಪಿನ ಅವ್ರು ಹೊರಗೆ ಬರಬೇಕು ಅನ್ನುವಂತಹ ಒಂದು ಮೈಂಡ್ ಸೆಟ್ಟನ್ನು ಅವ್ರು ಇಲ್ಲಿ ಮಾಡ್ತಾ ಇರುವಂತಹ ಎನರ್ಜಿ ಬರ್ತಿದೆ. ಅವ್ರಿಗೆ ಈ ಸಂಬಂಧ ಎಲ್ಲೋ ಒಂದು ಕಡೆ ಭಾವನಾತ್ಮಕವಾಗಿ ಏನನ್ನು ನೀಡ್ತಾ ಇಲ್ಲ. ಈ ರಿಲೇಶನ್ಶಿಪ್ ಅನ್ನೋದ್ರ ಮೇಲೆ ಅವ್ರಿಗೊಂದು ಫೀಲಿಂಗ್ಸು ಕೂಡ ಇಲ್ದಿರುವಂಥ ಒಂದು ಎನರ್ಜಿ ಇದೆ ಇಲ್ಲಿ.
ಓಕೆನಾ? ಇಲ್ಲಿ ಅವರಿಗೆ ಫೀಲಿಂಗ್ ಆ ಒಂದು ಭಾವನೆನ ಅವ್ರು ಇಲ್ಲಿ ಫೀಲ್ ಮಾಡ್ತಾ ಇದ್ದಾರೆ. ಈ ಒಂದು ರಿಲೇಶನ್‌ಶಿಪ್ಪಲ್ಲಿ ಎಷ್ಟು ವರ್ಕೌಟ್ ಮಾಡಿದ್ರು ಅಷ್ಟೇನೆ, ಅಥವಾ ಈ ಒಂದು ರಿಲೇಶನ್‌ಶಿಪ್ಪಲ್ಲಿ ನನಗೇನು ಫೀಲ್ ಆಗ್ತಾ ಇಲ್ಲ, ಭಾವನಾತ್ಮಕವಾಗಿ ಈ ವ್ಯಕ್ತಿ ಜೊತೆ ಕನೆಕ್ಟ್ ಆಗೋದಕ್ಕೆ ಆಗ್ತಾ ಇಲ್ಲ ಅಂತ ಅವರೇ ರಿಯಲೈಸೇಷನ್ ಮಾಡ್ಕೊಂಡು ಎಲ್ಲೊಂದ್ ಕಡೆ ದೂರ ಸರಿತಿರುವಂಥ ಒಂದು ಎನರ್ಜಿ ಕೂಡ ಬರ್ತಾ ಇದೆ ಇಲ್ಲಿ. ಆ್ಯಂಡ್ ಇಲ್ಲಿ ನೋಡಬಹುದು ದ ಸನ್ ಕಾರ್ಡ್ ಎನರ್ಜಿ. ಕಾಲಚಕ್ರ ಅನ್ನುವಂಥದ್ದು ಉರುಳ್ತಾ ಇರುತ್ತೆ. ಕಾಲಚಕ್ರ ಹಾಗೆ ನಿಂತ್ಕೊಂಡಲ್ಲೇ ಸ್ಟಾಪ್ ಅಂತ ಹೇಳ್ಬಿಟ್ಟು, ಇನ್ನು ಅವಾಗ ಇದು ಮಾಡ್ತಿದ್ವಲ್ಲ, ಏನೋ ಸ್ಟ್ಯಾಚು ಅಂತ ಹೇಳ್ಬಿಟ್ಟು, ಅಥವಾ ಹಾಗೆ ನಿಂತ್ಕೊ ಅಂತ ಹೇಳ್ಬಿಟ್ಟು ತೋರಿಸ್ಬಿಟ್ಟು ಹಾಗೆ ಗೊಂಬೆ ಥರ ನಿಂತ್ಕೊಳ್ಳೋದು, ಆ ಥರದ ಎನರ್ಜಿ ಇಲ್ಲಿ ಇಲ್ಲ. ಓಕೆ, ಕಾಲಚಕ್ರ ಅನ್ನೋದು ಉರುಳ್ತಾ ಇರತ್ತೆ. ಓಕೆನಾ? ಅವ್ರಿಲ್ಲಿ ಬಿಟ್ಟು ಹೋದ್ರೂ ಕೂಡ, ಅಥವಾ ಅವ್ರು ನಿಮ್ಮ ಜೊತೆಗೆ ಇದ್ರೂ ಕೂಡ, ಅದು ನಿಮ್ಮ ಜೀವನದ ಒಂದು ಕರ್ಮ ಫಲ ಆಗಿರತ್ತೆ, ಕರ್ಮದ ಒಂದು ಫಲದ ಭಾಗ ಆಗಿರತ್ತೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಯಾಕಂದ್ರೆ ಇಲ್ಲಿ ಒಂದಷ್ಟು ರಿಲೇಶನ್ಶಿಪ್, ನಿಮ್ಮ ಸೋಲ್ಗಳಿಗೆ ಕನೆಕ್ಟ್ ಮಾಡಿದಾಗ ಒಂದಷ್ಟು ರಿಲೇಶನ್ಶಿಪ್ ಇಲ್ಲಿ ಒಂದು ಕಾರ್ಮಿಕ್ ರಿಲೇಶನ್ಶಿಪ್ ಅನ್ನುವಂತಹ ಒಂದು ಎನರ್ಜಿ ಬರ್ತಿದೆ. ಇಲ್ಲಿ ಟ್ರಾಮಾದಲ್ಲಿ ಸಿಗಾಕೊಂಡಿರುವಂಥದ್ದು ಕಾರ್ಮಿಕ್ ರಿಲೇಶನ್ಶಿಪ್ ಅನ್ನುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ಅವ್ರು ನಿಮ್ಮ ಲೈಫಲ್ಲಿ ಇದ್ರು ಬಿಟ್ಟು ಹೋದ್ರು, ಎರಡೂ ಕೂಡ ನಿಮಗೆ ಒಂದು ಕರ್ಮಫಲದ ಭಾಗ ಆಗಿರತ್ತೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ನಿಮ್ಮ ದಾರಿಯಲ್ಲಿ ಒಂದು ದೊಡ್ಡ ಬದಲಾವಣೆ ಕೂಡ ಕಾಣಿಸ್ತಾ ಇರುವಂಥದ್ದು ದ ಸ್ಟಾರ್ ಕಾರ್ಡ್. ಇಲ್ಲಿ ನಿಮ್ಮ ಲೈಫಿಗೆ ಕನೆಕ್ಟ್ ಮಾಡಿದಾಗ ಬರ್ತಿರುವಂತಹ ಮೆಸೇಜ್ ಇದಾಗಿದೆ. ಅವರು ದೂರ ಹೋದ್ರೆ ನಿಮ್ಮ ಬದುಕಲ್ಲಿ ಒಂದಷ್ಟು ಶ್ರೇಷ್ಠವಾದದನ್ನ, ಅಂದ್ರೆ ಉತ್ತಮವಾಗಿದ್ದನ್ನ ನೀವು ಪಡ್ಕೊಳ್ಳೋದಕ್ಕೆ ಸಿದ್ಧ ಆಗ್ತೀರಾ. ಉತ್ತಮವಾಗಿದ್ದು ಕೂಡ ನಿಮ್ಮ ಲೈಫಿಗೆ ಬರುತ್ತೆ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ? ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಯಾರನ್ನೇ ಆದ್ರೂ ಫೋರ್ಸ್ಫುಲಿ ಆಗಿ ಹಿಡಿದಿಟ್ಕೊಳ್ಳೋದಕ್ಕಾಗಲ್ಲ. ನನಗೆ ನೀನೇ ಬೇಕು, ನನ್ನ ಲೈಫಲ್ಲಿ ನೀನು ಕೊನೆಯವರೆಗೂ ಇರಬೇಕು ಅಂತ ಹೇಳ್ಬಿಟ್ಟು ಆ ಥರ ಭಾವನೆ ಅವ್ರಿಗೂ ಕೂಡ ಇರಬೇಕಾಗತ್ತೆ ಅಲ್ವಾ? ಅವರಿಗೂ ನಿಮ್ಮ ಜೊತೆಗೆ ಇರಬೇಕು, ನಿಮ್ಮ ಲೈಫ್ ಲಾಂಗ್ ನಿಮ್ಮ ಲೈಫ್ ಜೊತೆಗೆ ಇರಬೇಕು ಅನ್ನೋದು ಅವರಿಗೂ ಕೂಡ ಫೀಲಿಂಗ್ ಬೇಕಾಗತ್ತೆ. ಬಟ್ ಅದಿಲ್ಲ ಅಂತ ಹೇಳಿದಾಗ ನೀವು ಎಷ್ಟೋ ಅವ್ರನ್ನ ಫೋರ್ಸ್ ಮಾಡಿ ಹಿಡಿದಿಟ್ಕೊಳ್ಳೋದಕ್ಕಾಗತ್ತೆ? ಯಾವುದನ್ನೇ ಆಗಿರ್ಬೋದು, ಹಿಡಿದಿಟ್ಕೊಂಡು ಕಟ್ ಹಾಕ್ಬಿಟ್ಟು ಇಟ್ಕೊಳ್ತೀರಾ, ಎಳೆದು ಇಟ್ಕೊತೀರಾ ಅಂದರೆ ಆ ಕಟ್ ಹಾಕಿರೋಂಥ ಕೈಗೂ ನೋವಾಗುತ್ತೆ, ಹಿಡ್ಕೊಂಡಿರೋ ಕೈಗೂ ನಿಮಗೂ ನೋವಾಗುತ್ತೆ. ಇಲ್ಲಿ ನೀವು ಹಿಡಿದು ಕೈ ನೋವು ಮಾಡ್ಕೊಳ್ತಾ ಇರ್ತಾರೆ, ಅವ್ರು ಎಳ್ಕೊಂಡು ನೋವು ಮಾಡ್ಕೊಳ್ತಾ ಇರ್ತಾರೆ. ಓಕೆನಾ? ಸೊ ಅರ್ಥ ಮಾಡ್ಕೊಳ್ಳಿ, ಯಾರನ್ನೇ ಆಗಿರಬಹುದು ಹಿಡಿದಿಟ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡದೇ ಇದ್ರೆ ಒಳ್ಳೇದು. ಬದಲಾಗಿ ನಿಮ್ಮನ್ನ ನೀವು ಪ್ರೀತಿ ಮಾಡೋದಕ್ಕೆ ಶುರು ಮಾಡೋದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನೀವು ಆತ್ಮವಿಶ್ವಾಸದಿಂದ ಇದ್ದಾಗ ಮಾತ್ರ ಸರಿಯಾದ ವ್ಯಕ್ತಿ ನಿಮ್ಮ ಬಳಿಗೆ ತನ್ನಷ್ಟಕ್ಕೆ ತಾನಾಗೆ ಬರ್ತಾರೆ, ಅಥವಾ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಉಳಿತಾರೆ. ಯಾವಾಗ ನಿಮ್ಮನ್ನು ನೀವು ಪ್ರೀತಿ ಮಾಡಬೇಕು, ನೀವೊಂದು ಆತ್ಮವಿಶ್ವಾಸದಿಂದ ಇದ್ದಾಗ ಮಾತ್ರ ಇದು ಆಗೋದಕ್ಕೆ ಚಾನ್ಸಸ್ ಇರೋವಂಥದ್ದು. ಓಕೆನಾ? ಇಲ್ಲಿ ಒಂದು ವಿಷಯನ ಹೇಳ್ತೀನಿ, ಒಂದು ಸ್ಮಾಲ್ ಸ್ಟೋರಿನ ಹೇಳ್ತೀನಿ ಇಲ್ಲಿ. ಮೊದಲನೇದಾಗಿ ಒಬ್ಬ ವ್ಯಕ್ತಿ ಅವನಿಗೆ ಇಷ್ಟ ಆಗಿರುವಂತಹ ಒಂದು ಕನ್ನಡಿನ ಇಟ್ಕೊಂಡಿರ್ತಾನೆ. ಹಳೆಯ ಕನ್ನಡಿ, ಅದು ತುಂಬಾ ಓಲ್ಡ್. ಈಗ ಕೆಲವೊಬ್ರಿಗೆಲ್ಲ ಆಸೆ ಇರುತ್ತೆ ಒಂದಷ್ಟು ವಿಷಯಗಳನ್ನ ಮೆಮೊರಿಗೋಸ್ಕರ ಅದನ್ನ ಕ್ಯಾರಿ ಮಾಡೋದು. ಅಯ್ಯೋ ಇದು ನನಗೆ ಅವಾಗ ನನ್ನ ಫ್ರೆಂಡ್ ಕೊಟ್ಟಿದ್ದು, ಅಥವಾ ಇದು ನಾನು ತೊಗೊಂಡಿದ್ದು, ನನ್ನ ಫಸ್ಟ್ ಸ್ಯಾಲ್ರಿ ತೊಗೊಂಡಿದ್ದು ಅಂತ ಒಂದು ಸೆಂಟಿಮೆಂಟ್ ಇರುತ್ತೆ ವಸ್ತು ಅಲ್ಲಲ್ವಾ? ಅದೇ ರೀತಿ ಈ ವ್ಯಕ್ತಿಗೂ ಒಂದು ಸೆಂಟಿಮೆಂಟಿನ ಒಂದು ಕನ್ನಡಿನ ಇಟ್ಕೊಂಡಿರ್ತಾನೆ. ಅದು ಹೇಗೋ ಕೈ ತಪ್ಪಿ ಹೊಡೆದೋಗ್ಬಿಡುತ್ತೆ ಆ ಕನ್ನಡಿ. ಸರಿನಾ? ಕೆಳಗೆ ಬಿದ್ದಾಗ ಅದು ಚೂರ್ ಆಗ್ಬಿಡುತ್ತೆ. ಚೂರ್ ಆಗಿರುವಂತಹ ಆ ಒಂದು ಪೀಸಸ್ ಏನಿರುತ್ತೆ, ಕನ್ನಡಿ ಗಾಜುಗಳದ್ದು ಏನಿರುತ್ತೆ, ಅದನ್ನ ನೋಡಿದ ತಕ್ಷಣ ಅವನಿಗೆ ಒಂಥರ ಹಾರ್ಟ್ ಬ್ರೇಕ್ ಆದಂಗೆ ಆಗ್ಬಿಡುತ್ತೆ. ಅಯ್ಯೋ, ನಾನು ಇಷ್ಟಪಟ್ಟಂತ ಕನ್ನಡಿ, ತುಂಬಾ ವರ್ಷದಿಂದ ಜೋಪಾನ ಮಾಡಿದಂಥ ಕನ್ನಡಿ ಕೈ ಜಾರಿ ಬಿದ್ದು ಹೋಗ್ಬಿಡುತ್ತೆ, ಅದು ಬೇರೆ ಹೊಡೆದು ಹೋಗಿದೆ. ಈ ತರ ಅವನು ಅಳೋದಿಕ್ ಶುರು ಮಾಡ್ತಾನೆ, ಬೇಜಾರಾಗ್ತಾನೆ. ಓಕೆನಾ? ಮನ್ಸಿಗೆ ತುಂಬಾ ಕಿರಿಕಿರಿ ಆಗೋದಕ್ಕೆ ಶುರು ಆಗ್ಬಿಡುತ್ತೆ, ಕನ್ನಡಿ ಹೊಡೆದೋಯ್ತು ಅಂತ ಹೇಳ್ಬಿಟ್ಟು. ಆ ಒಂದು ಚೂರುಗಳು ಏನಿರತ್ತಲ್ವ ಬಿದ್ದಿರುವಂಥದ್ದು, ಅವನ ಮನೆಯ ಕಿಟಕಿಯಿಂದ ಬರ್ತಿರುವಂತಹ ಒಂದು ಸೂರ್ಯನ ಬೆಳಕು ಆ ಚೂರಾಗಿರುವಂತಹ ಕನ್ನಡಿ ಮೇಲೆ ಬಿದ್ದು, ಪ್ರತಿಯೊಂದು ಕನ್ನಡಿ ಮೇಲೂ ಆ ಕಿರಣ ಬಿದ್ದುಬಿಟ್ಟು ಇಡೀ ರೂಮ್ ಎಲ್ಲದು ಕೂಡ ನೂರಾರು ಬಣ್ಣಗಳಾಗಿ ಏನು ರಿಫ್ಲೆಕ್ಟ್ ಆಗಕ್ಕೆ, ಎಲ್ಲ ಕಡೆ ಬೆಳಕು ಬರೋದಕ್ಕೆ ಶುರು ಆಗುತ್ತೆ, ಬಣ್ಣ ಆಗಿ ಬೆಳಗೋದಕ್ಕೆ ಶುರು ಆಗ್ಬಿಡುತ್ತೆ. ಹಾಗೆಯೇ ಇಲ್ಲಿ ನಿಮ್ಮ ಜೀವನಕ್ಕೆ ಕನೆಕ್ಟ್ ಮಾಡಿದಾಗ ಈ ಒಂದು ಕಥೆನ, ಜೀವನದಲ್ಲಿ ಕೆಲವೊಂದಷ್ಟು ಸಂಬಂಧಗಳು ಒಡೆದಾಗ ಅಥವಾ ಬಿರುಕು ಬಿಟ್ಟಾಗ ನಮಗೆಲ್ಲರಿಗೂ ಕೂಡ, ನಿಮಗೆ ಅಂತಲ್ಲ, ಬೇರೆಯವರಿಗೆ ಅಂತಲ್ಲ, ಇವರಿಗೆ ಅಂತಲ್ಲ, ಅವರಿಗೆ ಅಂತಲ್ಲ, ಎಲ್ಲರಿಗೂ ಸಹ ನೋವು ಆಗೇ ಆಗತ್ತೆ. ಎಲ್ಲರಿಗೂ ಕೂಡ ನೋವಾಗತ್ತೆ. ಆ ನೋವಾಗುವಂಥದ್ದು ಸಹಜ ಪ್ರಕ್ರಿಯೆ ಅದು. ಆದ್ರೆ ಆ ಬಿರುಕುಗಳ ಮೂಲಕನೇ ಒಂದು ಹೊಸ ಬೆಳಕು ಬರುವಂಥದ್ದು, ಹೊಸ ಪಾಠ ಗೊತ್ತಾಗುವಂಥದ್ದು, ಹೊಸ ಪಾಠನ ಕಲಿಯುವಂಥದ್ದು, ಹಾಗೇನೆ ಹೊಸ ವ್ಯಕ್ತಿತ್ವ ನಿಮ್ಮೊಳಗೆ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಯಾವುದು ಇಲ್ಲಿ ಅಂತ್ಯ ಅಂತೂ ಇರಲ್ಲ. ಮುಗ್ದೋಯ್ತು ಜೀವನ ಇಷ್ಟೇ ಅನ್ನುವಂಥದ್ದು. ಕೆಲವೊಂದಷ್ಟು ಜನ ನೀವು ಹೀಗೆ ಯೋಚನೆ ಮಾಡ್ತಿದ್ರ, ಮುಗ್ದೋಯ್ತಪ್ಪ ನನ್ನ ಲೈಫ್ ಅಂತ ಹೇಳ್ಬಿಟ್ಟು. ಲೈಫ್ ಮುಗ್ದೋಗಿಲ್ಲ, ಆ ಸ್ಟೋರಿ ಮುಗ್ದೋಯ್ತು.
ನೀವು ನಡೆಸ್ತಿದ್ದಂತಹ ಸ್ಟೋರಿ ಏನಿತ್ತು, ನಿಮ್ಮ ಕತೆ ಏನಿತ್ತು, ಆ ಕತೆ ಮುಗೀತು. ಅದಕ್ಕೆ ಎಸ್, ಮಧ್ಯ ವಾಯ್ಸ್ ಬ್ರೇಕ್ ಆಯಿತು, ವಿಡಿಯೋ ಕಟ್ ಆಗಿಬಿಟ್ಟಿತ್ತು. ಈಗ ಕಂಟಿನ್ಯೂ ಮಾಡೋಣ. ಸೊ ಹಾಗೆ ನೀವು ಅಂದ್ಕೊಂಡಂತಹ ಕೆಲವೊಂದಷ್ಟು ವಿಷಯಗಳು, ಸ್ಟೋರಿಗಳು ಎಂಡ್ ಆಗಿರುತ್ತೆ ಅಷ್ಟೇ, ಬಿಟ್ಟರೆ ಲೈಫಲ್ಲಿ ಎಂಡ್ ಆಗಿರಲ್ಲ. ಓಕೆನಾ? ಸೊ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಆ್ಯಂಡ್ ಕನೆಕ್ಟ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಹಾಗೆಯೇ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಹತ್ರ ಯಾರ ಹತ್ರ ಶೇರ್ ಮಾಡ್ಕೊಳ್ಬೇಕಂತ ಅನ್ಸುತ್ತೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಜೊತೆಗೆ ಕನೆಕ್ಟ್ ಆಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ. ಹಾಗೆ 23, 24 ಏನು ಚಕ್ರಧ್ಯಾನ ಕ್ಲಾಸ್ ನಡೀತಾ ಇದೆ, ಜಾಯಿನ್ ಆಗೋದನ್ನು ಮರಿಬೇಡಿ. ನಿಮ್ಮ ಲೈಫಲ್ಲಿರುವಂತಹ ಅಡೆತಡೆ ಕಸಗಳನ್ನೆಲ್ಲ ತೆಗೆದು ಬಿಸಾಕೋದಕ್ಕೆ ರೆಡಿಯಾಗಿ ಪ್ರತಿಯೊಬ್ಬರು ಕೂಡ. ಆ್ಯಂಡ್ ಜಾಯಿನ್ ಆಗಿ ಆದಷ್ಟು ಬೇಗ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ವಾಟ್ಸಪ್ ಮಾಡಿಬಿಟ್ಟು ಕ್ಲಾಸ್ ಅಂತ ಹೇಳಿ ಜಾಯಿನ್ ಆಗಿ. ಇದು ನಿಮ್ಮ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಕೂಡ ಆಗಿರುತ್ತೆ. ಓಕೆ, ಸೊ ಯಾರೆಲ್ಲ ಇವತ್ತಿನ ದಿನ ಬರ್ತ್ಡೇನ ಆ್ಯಂಡ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ, ಹ್ಯಾಪಿ ಬರ್ತ್ಡೇ. ನಿಮ್ಮೆಲ್ಲರ ಸಕಾರಾತ್ಮಕವಾಗಿರುವಂತಹ ಎಲ್ಲ ಆಸೆಗಳು, ವಿಶಸ್ಗಳು ಆದಷ್ಟು ಬೇಗ ಪೂರ್ಣ ಆಗಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಸಿಗೋಣ. ಅಲ್ಲಿವರೆಗೆ ಲಾಟ್ಸ್ ಆಫ್ ಲವ್, ಪ್ರೀತಿ ಸದಾ ಹೀಗೆ ಇರಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್.